ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಎವ್ರಿಬಡಿ. ಸೊ ಇವತ್ತು ನೋಡೋಣ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಎಂಥ. ನಾ ಆಗ್ಲೇ ಹೇಳ್ದಂಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ಗಳು ಯಾವ ಭಾಷೆಯಲ್ಲಿ ಮಾತನಾಡ್ತವೆ ಅವನ್ನ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಒಟ್ಟು ಇದರಲ್ಲಿ 3 ಬಗೆಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳು ಬರ್ತವೆ. ಮೊದಲನೆಯದಾಗಿ ಇನ್ಕಮ್ ಸ್ಟೇಟ್ಮೆಂಟ್. ಇದರಲ್ಲಿ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿದೆ, ಎಷ್ಟು ಲಾಸ್ ಮಾಡಿದೆ ಇದನ್ನೆಲ್ಲ ಬರೆದಿರ್ತಾರೆ. ಹಾಗೆ ನಿಮ್ಮ ಒಂದು ಕಂಪನಿಯ ಅರ್ನಿಂಗ್ ಪರ್ ಶೇರ್, ಒಂದು ಶೇರಿಗೆ ಎಷ್ಟು ಅರ್ನಿಂಗ್ಸ್ ಮಾಡ್ತಿದೆ ನಿಮ್ಮ ಕಂಪನಿ ಅನ್ನೋದು ನಮಗೆ ಇನ್ಕಮ್ ಸ್ಟೇಟ್ಮೆಂಟ್ನಲ್ಲಿ ಸಿಗುತ್ತೆ. ಎರಡನೆಯದಾಗಿ ಬ್ಯಾಲೆನ್ಸ್ ಶೀಟ್. ಈ ಬ್ಯಾಲೆನ್ಸ್ ಶೀಟ್ನಲ್ಲಿ ಡೇ ಟು ಡೇ ಖರ್ಚುಗಳನ್ನು ಹೇಳ್ತಾರೆ. ಅಂದರೆ ನಿನ್ನ ಸೋರ್ಸ್ ಆಫ್ ಫಂಡ್ ಯಾವುದು, ಆ ಫಂಡನ್ನು ನೀನು ಏನಕ್ಕೆ ಯುಟಿಲೈಸ್ ಮಾಡಿದೆ. ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡೀಟೈಲ್ಡ್ ಡಿಸ್ಕಷನ್ ಮಾಡುವಾಗ ಇದನ್ನು ನಾನು ಹೇಳ್ತೀನಿ. ಮೂರನೇ ಬಗೆಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಅಂದರೆ ದುಡ್ಡು, ಫ್ಲೋ ಅಂದರೆ ಹರಿದಾಡ್ತಿರೋದು. ದುಡ್ಡು ಬಿಸ್ನೆಸ್ನಲ್ಲಿ ಎಷ್ಟು ಹರಿದಾಡ್ತಿದೆ ಅನ್ನೋದ್ರ ಸ್ಟೇಟ್ಮೆಂಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ವೆರಿ ಸಿಂಪಲ್ ಅಲ್ಲ. ಸೊ ನಾವೇನು ಮಾಡೋಣ, ಈಗ ಮೊದಲನೆಯದಾಗಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಾಟ್ ಈಸ್ ಬ್ಯಾಲೆನ್ಸ್ ಶೀಟ್? ಅದರಲ್ಲಿ ಅಸೆಟ್ಸ್ ಅಂದ್ರೇನು, ಇಕ್ವಿಟೀಸ್ ಪ್ಲಸ್ ಲಿಯಬಿಲಿಟೀಸ್ ಅಂದ್ರೇನು, ಕಾಂಟಿಂಜೆಂಟ್ ಲಿಯಬಿಲಿಟೀಸ್ ಅಂದ್ರೇನು, ಡಿಫರ್ಡ್ ಟ್ಯಾಕ್ಸ್ ಅಂದ್ರೇನು, ಕ್ಯಾಪಿಟಲೈಸೇಷನ್ ಅಂದ್ರೇನು, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂದರೆ ಏನು. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ನಾವಿಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಇದನ್ನೆಲ್ಲ ತಿಳ್ಕೊಂತಿಲ್ಲ. ನಾವು ಅರ್ಥ ಮಾಡ್ಕೊಳ್ಳಿಕ್ಕಷ್ಟೇ ಇದನ್ನೆಲ್ಲ ಕಲಿತಾ ಇದ್ದೀವಿ. ಒಂದು ಬಾರಿ ಅರ್ಥ ಆಗಿಬಿಟ್ರೆ ಈ ಹೆಸರುಗಳನ್ನೆಲ್ಲ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಏನಿಲ್ಲ, ನೀವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಸೊ ಅರ್ಥ ಆಗುವ ಭಾಷೆಯಲ್ಲಿ ಅರ್ಥ ಮಾಡಿಸೋಣ. ಇದನ್ನೆಲ್ಲ ನೆನ್ಪಿಟ್ಕೊಬೇಕು. ಇಂಗ್ಲೀಷ್ನಲ್ಲಿ ಲಿಯಬಿಲಿಟೀಸ್, ಕಾಂಟಿಂಜೆಂಟ್ ಲಿಯಬಿಲಿಟೀಸ್ ಇದೆ, ಇಷ್ಟೊಂದು ಡಿಫಿಕಲ್ಟ್ ವರ್ಡ್, ಹಿಂಗೆ ಅಂತೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡಿ. ಎವ್ರಿಥಿಂಗ್ ಇಸ್ ಸಿಂಪಲ್. ಅರ್ಥ ಮಾಡ್ಕೊಬೇಕಷ್ಟೇ, ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರಬೇಕಷ್ಟೇ. ಆಲ್ರೈಟ್, ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಬ್ಯಾಲೆನ್ಸ್ ಶೀಟ್ ಅಂದರೆ ಇಸ್ ದ ಸ್ಟೇಟ್ಮೆಂಟ್ ಆಫ್ ಅ ಕಂಪನೀಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಟ್ ಅ ಪರ್ಟಿಕ್ಯುಲರ್ ಡೇಟ್. ಇದು ಕಂಪನೀಸ್ ಹಿಂಗೆಲ್ಲ ಬರೆಯೋದು, ಅಪಾಸ್ಟ್ರೋಫೈಸ್ ಆಗಬೇಕಿತ್ತು. ಎನಿವೆ, ಇಸ್ ದಿ ಸ್ಟೇಟ್ಮೆಂಟ್ ಆಫ್ ಎ ಕಂಪನೀಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಟ್ ಎ ಪರ್ಟಿಕ್ಯುಲರ್ ಡೇಟ್. ಇವಾಗ ನಾವು 1ನೇ ತಾರೀಕು 1ನೇ ತಿಂಗಳು 2021ನೇ ಇಸ್ವಿನಲ್ಲಿ ಒಂದು ಕಂಪನಿಯನ್ನು ಶುರು ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸೊ ಅವತ್ತಿನಿಂದ ನೀನು ಯಾವತ್ತು ಶುರು ಮಾಡಿದೋ ಕಂಪನಿಯನ್ನು, ಅವತ್ತಿನಿಂದ ನೀನು ಲೆಕ್ಕ ಇಡಬೇಕು. ಕಂಪನಿ ಆ್ಯಕ್ಟ್ ಪ್ರಕಾರ ನಿನಗೆ ದುಡ್ಡು ಎಲ್ಲೆಲ್ಲಿಂದ ಬಂತು ಅದನ್ನು ಒಂದು ಕಡೆ ಬರೀಬೇಕು. ಆ ದುಡ್ಡನ್ನು ನೀನು ಏನು ಖರ್ಚು ಮಾಡಿದೆ ಅದನ್ನು ಇನ್ನೊಂದು ಕಡೆ ಬರೀಬೇಕು. ಸೊ ಇದು 1ನೇ ತಾರೀಕಿಗೆ ಮಾತ್ರ ಸ್ಟಾಪ್ ಆಗಲ್ಲ. ಅದ್ರ ನೆಕ್ಸ್ಟ್ ದಿನ 2ನೇ ತಾರೀಕು ನೀನು ಆಫೀಸ್ ಓಪನ್ ಮಾಡ್ತೀಯ, 2ನೇ ತಾರೀಕು ಇದನ್ನು ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ 3ನೇ ತಾರೀಕು, 4ನೇ ತಾರೀಕು, ಹೀಗೆ ಕಂಟಿನ್ಯೂ ಮಾಡ್ತಾ ಇರಬೇಕು. ಸೊ 31st ಮಾರ್ಚ್, ಏಪ್ರಿಲ್ 1 ನ್ಯೂ ಫೈನಾನ್ಷಿಯಲ್ ಇಯರ್ ಅಲ್ವೇ. ಸೊ 31st ಮಾರ್ಚ್ ದಿನ ನಿಮ್ಮ ಬ್ಯಾಲೆನ್ಸ್ ಶೀಟು ಹೇಗೆ ಕಾಣುತ್ತೆ ಅನ್ನೋದನ್ನು ನಮಗೆಲ್ಲ ಡಿಕ್ಲೇರ್ ಮಾಡಬೇಕು. ಎಕ್ಸ್ಚೇಂಜ್ಗೆ ಇವರು ಡಿಕ್ಲೇರ್ ಮಾಡ್ಕೊಬೇಕು. ಸೊ ಆ ಬ್ಯಾಲೆನ್ಸ್ ಶೀಟು 31st ಮಾರ್ಚು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಇರುತ್ತಲ್ಲ, ಆ ಬ್ಯಾಲೆನ್ಸ್ ಶೀಟ್ ನಮಗೆಲ್ಲ ಕಾಣುತ್ತೆ. ನಾವು ಆ ಬ್ಯಾಲೆನ್ಸ್ ಶೀಟನ್ನು ಓದಬಹುದು. ಅರ್ಥ ಆಯ್ತಲ್ಲ? ಬ್ಯಾಲೆನ್ಸ್ ಶೀಟ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಕಂಪನೀಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಟ್ ಎ ಪರ್ಟಿಕ್ಯುಲರ್ ಡೇಟ್. ನೀನು ಯಾವ ಡೇಟ್ ಹೋದ್ರೂ, ಈಗ ಇಯರ್ ಮಧ್ಯ ಯಾವುದೋ ಒಂದು ಡೇಟ್ ಹೋಗ್ತೀಯಾ ಅಂತ ಇಟ್ಕೋ, ಆ ಡೇಟ್ನಲ್ಲಿ ಬ್ಯಾಲೆನ್ಸ್ ಶೀಟು ಆ ಡೇಟಿನ ಪ್ರಕಾರ ಏನೇನಿದೆ, ಏನೇನು ಖರ್ಚಿದೆ, ಏನೇನು ಲಾಭಗಳಿದೆ, ಏನೇನು ಪರ್ಚೇಸ್ ಮಾಡಿದ್ಯಾ, ಏನೇನು ಎಲ್ಲೆಲ್ಲಿಂದ ದುಡ್ಡು ತೊಗೊಂಡಿದ್ಯಾ, ಅದನ್ನೆಲ್ಲ ಬ್ಯಾಲೆನ್ಸ್ ಶೀಟ್ನಲ್ಲಿ ಅವ್ರು ಬರೆದಿರಬೇಕು. ದಿಸ್ ಇಸ್ ದಿ ರೂಲ್. ಅರ್ಥ ಆಯ್ತಲ್ಲ? ಸೊ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಬ್ಯಾಲೆನ್ಸ್ ಶೀಟ್ನ ಡೀಟೈಲ್ ಆಗಿ ನೋಡೋಣ. ಓಕೆ, ಈ ಬ್ಯಾಲೆನ್ಸ್ ಶೀಟ್ನಲ್ಲಿ 2 ಸೈಡ್ ಇರುತ್ತೆ, 2 ಕಾಲಮ್ ಇರುತ್ತೆ. ಒಂದು ಕಡೆ ಏನಿರುತ್ತೆ, ಅಸೆಟ್ಸ್ ಇರುತ್ತೆ, ಅಸೆಟ್ಸ್. ಮತ್ತೊಂದು ಕಡೆ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಇರುತ್ತೆ. ಇಲ್ಲಿ ಅಸೆಟ್ಸ್ಗಳನ್ನ ಬರೀಬೇಕು, ಇಲ್ಲಿ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ಗಳನ್ನ ಬರೀಬೇಕು. ಸೊ ಈಗ ಏನು ಮಾಡಬೇಕು, ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಅಂದ್ರೇನು, ಅಸೆಟ್ಸ್ ಅಂದ್ರೇನು ಅಂತ ತಿಳ್ಕೊಬೇಕು. ಅದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಸೊ ವಾಟ್ ಆರ್ ಅಸೆಟ್ಸ್, ವಾಟ್ ಆರ್ ಈಕ್ವಿಟೀಸ್, ವಾಟ್ ಆರ್ ಲಿಯಬಿಲಿಟೀಸ್? ಮೊದಲನೇದಾಗಿ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಇದನ್ನು ನೋಡೋಣ. ಇದೆರಡು ಒಂದು ಕಡೆ ಇರುತ್ತೆ. ನಾನು ಅವಾಗಲೇ ಹೇಳಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ 2 ಕಾಲಮ್ಗಳಿರ್ತವೆ ಅಂತ. ಒಂದು ಕಡೆ ಅಸೆಟ್ಸ್ ಇರುತ್ತೆ, ಇನ್ನೊಂದು ಕಡೆ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಇರುತ್ತೆ ಅಂತ. ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನ ಒಂದೇ ಕಡೆ ಬರೆದಿರ್ತಾರೆ. ಮೊದಲನೇದಾಗಿ ನಾವು ಈಕ್ವಿಟೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ ಈಕ್ವಿಟಿ? ಈಕ್ವಿಟಿ ಅಂದರೆ ಷೇರು ಅಂತ. ವಾಟ್ ಈಸ್ ಈಕ್ವಿಟಿ? ಈಕ್ವಿಟಿ ಅಂದರೆ ಷೇರು. ಸೊ ಈ ಷೇರಿನಲ್ಲಿ ಯಾವ ಯಾವ ತರಹದ ಷೇರುಗಳು ಬರ್ತವೆ? ಈಗ ನಿನ್ನ ಕಂಪನಿ ಹೆಸರು ಇನ್ಫೋಸಿಸ್ ಅಂತ ತಿಳ್ಕೊಳ್ಳೋಣ. ನೀನು ಇನ್ಫೋಸಿಸ್ ಕಂಪನಿಯನ್ನು ಶುರು ಮಾಡ್ತಿದ್ಯಾ, ಅದಕ್ಕೆ ಹೂಡಿರುವ ಬಂಡವಾಳ ಎಷ್ಟು? 10,000 ರೂಪಾಯಿಗಳು. ನೀನು ಓನರ್ ಆಗಿ ನೀನು 10,000 ರೂಪಾಯಿ ಬಂಡವಾಳ ಹಾಕ್ತೆ. ದಿಸ್ ಈಸ್ ಓನರ್ಸ್ ಈಕ್ವಿಟಿ. ಸೊ ನಿನ್ನ ಹತ್ರ 10,000 ರೂಪಾಯಿಗಳ ಶೇರುಗಳಿದೆ, ಅಂದರೆ 100% ಶೇರು ನಿನ್ನ ಹತ್ರನೇ ಇದೆ. ಸೊ ನೀನು 100% ಶೇರ್ಗೆ 10,000 ರೂಪಾಯಿ ಕೊಟ್ಟಿದ್ಯಾ. ಸೊ ಈ 10,000 ರೂಪಾಯಿ ಬಿಸ್ನೆಸ್ಗೆ ಸಾಕಾಗೋದಿಲ್ಲ. ಆದ್ದರಿಂದ ನೀನೇನು ಮಾಡ್ತೀಯಾ, IPO ಮಾರ್ಕೆಟ್ಗೆ ಹೋಗ್ತೀಯಾ.
IPO ಮಾರ್ಕೆಟ್ನಿಂದ ನೀನೇನು ಮಾಡ್ತೀಯಾ, ಮತ್ತೆ 10,000 ರೂಪಾಯಿಗಳನ್ನು ಕಲೆಕ್ಟ್ ಮಾಡ್ತೀಯಾ. ದಿಸ್ ಈಸ್ ಈಕ್ವಿಟಿ ಥ್ರೂ IPO. ಈಕ್ವಿಟಿ ಥ್ರೂ IPO. ಈಗ ಕಂಪನಿಯ ಟೋಟಲ್ ಈಕ್ವಿಟಿ ಎಷ್ಟಾಯಿತು, ಓನರ್ ಹಾಕಿದ್ದು 10,000 ಪ್ಲಸ್ IPOದಿಂದ ಕಲೆಕ್ಟ್ ಮಾಡಿದ 10,000, ಟೋಟಲ್ ಈಕ್ವಿಟಿ 20,000 ಆಯಿತು ಕಂಪನಿದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಕ್ವಿಟಿ ಅಂದರೆ ಏನು, ಷೇರು ಅಂತ. ಈ ಷೇರುಗಳಲ್ಲಿ ಓನರ್ನ ಷೇರು ಸಹ ಸೇರ್ತದೆ, ಅದರ ಜೊತೆಗೆ ಈಕ್ವಿಟಿಯ ಷೇರು ಸಹ ಸೇರ್ತದೆ. ಸೊ ಅದನ್ನೇ ಇಲ್ಲಿ ಬರ್ದಿರೋದು. ಈಕ್ವಿಟಿ ಅಂದರೆ ಪ್ರಮೋಟರ್ಸ್ನ ಷೇರು ಇರ್ತದೆ, ಜೊತೆಗೆ ರಿಟೈಲ್ ಇನ್ವೆಸ್ಟರ್ಸ್ಗಳ ಷೇರು ಇರ್ತದೆ. ಇದೆರಡನ್ನು ಸೇರಿಸಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಅಂತ ಕರಿತೇವೆ ನಾವು. ಸೊ ನೆನಪಿರಲಿ, ಈ ಕಡೆ ಏನಿದೆ ಅಸೆಟ್ಸ್ ಇದೆ, ಈ ಕಡೆ ಏನಿದೆ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಇದೆ. ಸೊ ಈಗ ಈಕ್ವಿಟಿ ಬಗ್ಗೆ ಗೊತ್ತಾಯಿತು. ಲಿಯಬಿಲಿಟಿ ಅಂದ್ರೇನು, ನೀನು ಯಾರ ಹತ್ರನಾದರೂ ಏನಾದರೂ ಇಸ್ಕೊಂಡ್ರೆ ಯು ಆರ್ ಲಿಯಬಲ್ ಅಂತಾರೆ. ಅಂದರೆ ನೀನು ಯಾರ ಹತ್ರನಾದ್ರೂ ದುಡ್ಡು ತೊಗೊತೀಯ, ಯಾರಾದರೂ ರಿಲೇಟಿವ್ ಹತ್ರ ನೀನು ಸಾಲ ತೊಗೊತೀಯ ನಿನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ದಟ್ ಈಸ್ ಕಾಲ್ಡ್ ಸಾಲ. ಸೊ ಸಾಲ ಕಮ್ಸ್ ಅಂಡರ್ ಲಿಯಬಿಲಿಟಿ. ಸೊ ನೀನು ಹೊರಗಡೆಯಿಂದ ಏನೇ ದುಡ್ಡು ತಂದರೂ ಅದೆಲ್ಲ ಲಿಯಬಿಲಿಟಿಗೆ ಬರುತ್ತೆ. ನೀನು ಸಾಲದಿಂದ ತಂದರೂ ಲಿಯಬಿಲಿಟಿ ಆಗುತ್ತೆ. ಅಕಸ್ಮಾತ್ ನೀನು ಯಾವುದಾದ್ರೂ ಪ್ರಾಡಕ್ಟ್ನ, ಈಗ ಒಂದು ಮಿಷಿನ್ನ ತಂದಿರ್ತೀಯ ಅಂತ ಇಟ್ಕೊ. ಒಂದು ಮಿಷಿನ್ಗೆ 1,000 ರೂಪಾಯಿ ಬೇಕಾಗಿರುತ್ತೆ, ನಿನ್ಗೆ 1,000 ರೂಪಾಯಿ ಕೊಡೋಕ್ಕೆ ದುಡ್ಡಿರಲ್ಲ. 1,000 ರೂಪಾಯಿಗಳ ಮಿಷಿನನ್ನು ಸಾಲದ ರೂಪದಲ್ಲಿ ತಂದಿರ್ತೀಯ. ಸೊ ದಿಸ್ ಆಲ್ಸೋ ಕಮ್ಸ್ ಅಂಡರ್ ಲಿಯಬಿಲಿಟಿ. ನಮ್ಗೆ ಅರ್ಥ ಆಯಿತು, ಏನು ಅರ್ಥ ಆಯಿತು? ಈಕ್ವಿಟಿ ಅಂದರೆ ಏನು ಅಂತ ಗೊತ್ತಾಯಿತು, ಲಿಯಬಿಲಿಟಿ ಅಂತ ಅಂದರೆ ಏನು ಅಂತ ಗೊತ್ತಾಯಿತು. ಈಕ್ವಿಟಿ ಅಂದರೆ ಷೇರುಗಳು, ಓನರ್ಸ್ ಆಗಲಿ ಷೇರು, ಆರ್ ರಿಟೈಲ್ ಇನ್ವೆಸ್ಟರ್ಸ್ ಆಗಲಿ ಷೇರು, ಅಥವಾ ಫಾರಿನ್ ಇನ್ವೆಸ್ಟರ್ಸ್ ಯಾವುದೇ ಆಗಲಿ, ಯಾವುದೇ ಬಗೆಯ ಷೇರುಗಳು ಕಮ್ಸ್ ಅಂಡರ್ ಈಕ್ವಿಟಿ. ಹಾಗೆ ನೀನು ಏನಾದರೂ ಸಾಲ ಮಾಡಿದರೆ ಅದೆಲ್ಲ ಕಮ್ಸ್ ಅಂಡರ್ ಲಿಯಬಿಲಿಟಿ. ಸೊ ಇವೆರಡನ್ನ ಒಟ್ಟಿಗೆ ಯಾಕೆ ಹಾಕಿದ್ರು ಅಂತ ನಮ್ಮ ಪ್ರಶ್ನೆ. ಸೊ ಇದು ಸಾಲ, ಬಟ್ ಓನರ್ನ ಬಂಡವಾಳ ಸ್ವಂತದ್ದು ತಾನೆ, ಅಥವಾ ಶೇರ್ ಹೋಲ್ಡರ್ನ ಬಂಡವಾಳ ಅವ್ರ ಶೇರ್ ಹೋಲ್ಡರ್ಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕೊಟ್ಟಿರುತ್ತಾನೆ. ಅದನ್ನ ಯಾಕೆ ಸಾಲದ ಕಾಲಮ್ ಜೊತೆ ಸೇರಿಸಿದ್ರಿ ಅಂತ ನಿಮ್ಮ ಪ್ರಶ್ನೆ ಬರಬೇಕು. ಇದಕ್ಕೆ ಉತ್ತರ ಏನು ಅಂದರೆ, ಕಂಪನೀಸ್ ಆ್ಯಕ್ಟ್ ಪ್ರಕಾರ, ಕಂಪನೀಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಎ ಕಂಪನಿ ಈಸ್ ಎ ಸಪರೇಟ್ ಎಂಟಿಟಿ. ಎ ಕಂಪನಿ ಈಸ್ ಎ ಸೆಪರೇಟ್ ಎಂಟಿಟಿ. ಅಂದರೆ ಕಂಪನಿಯು ಒಬ್ಬ ಸಪ್ರೇಟ್ ಮನುಷ್ಯ ಇದ್ದಂಗೆ. ಎಂಟಿಟಿ ಈಸ್ ದ ಪ್ರಾಪರ್ ವರ್ಡ್, ಬಟ್ ನಾವು ಅರ್ಥ ಮಾಡ್ಕೊಬೇಕು, ನಾವೇನು ಎಕ್ಸಾಮ್ ಬರೀತಾ ಇಲ್ಲ. ಸೊ ಒಂದು ಕಂಪನಿ ಅಂದರೆ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಅವನೊಬ್ಬ ಸಪ್ರೇಟ್ ಮನುಷ್ಯ ಇದ್ದಂಗೆ. ಇವಾಗ ಓನರ್ನ ಅಪ್ಪ ಅಮ್ಮ ಅಂತ ಇಟ್ಕೊಳ್ಳಿ. ಓನರ್ ಈಸ್ ಅಪ್ಪ ಅಮ್ಮ, ಕಂಪನಿ ಈಸ್ ಮಗ. ಈಗ ಓನರು ಮಗನಿಗೆ ದುಡ್ಡು ಕೊಟ್ಟರೆ, ಅಪ್ಪ ಅಮ್ಮ ಮಗನಿಗೆ ದುಡ್ಡು ಕೊಟ್ಟರೆ ಅದು ಪಾಕೆಟ್ ಮನಿ ಆಗುತ್ತೆ. ಪಾಕೆಟ್ ಮನಿ ಆದರೂ ಸಹ ದುಡ್ಡು ಬಂದಿದ್ದು ಹೊರಗಡೆಯಿಂದಾನೇ ಅಲ್ವೇ, ಮಗ ಏನು ಕೆಲ್ಸಕ್ಕೆ ಹೋಗಿ ದುಡ್ಡು ಮಾಡಿಲ್ಲ ಅಲ್ವಾ. ಸೊ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಅಪ್ಪ ಅಮ್ಮನ ಕಡೆಯಿಂದ ದುಡ್ಡು ತಗೊಂಡ್ರೆ ಸಹ ಅದು ಹೊರಗಡೆಯಿಂದ ದುಡ್ಡು ತಂದ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಆ ದುಡ್ಡನ್ನು ಸಾಲದ ಜೊತೆಗೆ ಸೇರಿಸಿದ್ರು. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಸಾಲ, ಬಟ್ ಹೊರಗಡೆಯಿಂದ ತಂದಿರೋದಲ್ವಾ. ಬಿಕಾಸ್ ಕಂಪನಿ ಇಸ್ ಎ ಸಪರೇಟ್ ಹ್ಯೂಮನ್ ಬೀಯಿಂಗ್ ಥರ, ಕಂಪನಿ ಇಸ್ ಎ ಸಪರೇಟ್ ಎಂಟಿಟಿ ಆಗಿರೋದ್ರಿಂದ ಕಂಪನಿಯಲ್ಲಿ ಹೂಡಿಕೆ ಮಾಡಿರುವ ಬಂಡವಾಳ ಸಹ ಹೊರಗಡೆಯಿಂದ ಬಂದಿದೆ, ಕಂಪನಿಯಿಂದ ತರುವ ಸಾಲ ಸಹ ಹೊರಗಡೆ ತಂದಿದೆ. ಆದ್ದರಿಂದ ಹೊರಗಡೆ ಬಂದಿರೋ ದುಡ್ಡನ್ನೆಲ್ಲ ಒಂದು ಕಡೆ ಹಾಕ್ಬಿಡೋಣ ಅಂತ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೊರಗಡೆಯಿಂದ ಬಂದಿರೋ ದುಡ್ಡನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ರು. ಅರ್ಥ ಆಯ್ತಲ್ವಾ? ಸೊ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ನಿಮಗೆ ಗೊತ್ತಾಯಿತು. ಈಗ ಈಕ್ವಿಟೀಸ್ ಗೊತ್ತಾಯಿತು, ಲಿಯಬಿಲಿಟೀಸ್ ಗೊತ್ತಾಯಿತು. ಅಸೆಟ್ಸ್ ಅಂದ್ರೇನು? ಅಸೆಟ್ಸ್ ಅಂದರೆ ಕನ್ನಡದಲ್ಲಿ ಆಸ್ತಿಗಳು ಅಂತ. ಸೊ ಕಂಪನಿ ಏನೇನು ಆಸ್ತಿ ಮಾಡಿದೆ ಅದೆಲ್ಲ ಇಲ್ಲಿ ಬರಿಬೇಕು ನೀನು. ಸೊ ನೀನು ಒಂದು ಬಿಲ್ಡಿಂಗ್ನ ತಗೊತೀಯ, ಕಂಪನಿಯನ್ನು ಸ್ಥಾಪನೆ ಮಾಡೋಕ್ಕೆ, ಅದರೊಳಗಡೆ ಎಲ್ಲ ಕೂತ್ಕೊಳ್ಳೋಕ್ಕೆ, ಎಂಪ್ಲಾಯೀಸ್ನೆಲ್ಲ ಇಟ್ಕೊಳ್ಳೋಕ್ಕೆ, ಮಿಷಿನರೀಸ್ಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ಬಿಲ್ಡಿಂಗ್ ತೊಗೊತೀಯ, ಅದನ್ನು ಅಸೆಟ್ಸ್ನಲ್ಲಿ ಬರೀಬೇಕು. ಈಗ ನೀನು ಕಂಪ್ನಿಗೆ ಕಂಪ್ಯೂಟರ್ ತತ್ತೀಯ, ಅದನ್ನು ಅಸೆಟ್ಸಲ್ಲಿ ಬರಬೇಕು. ನೀನು ಯಾವುದೋ ಲ್ಯಾಂಡ್ ತೊಗೊತೀಯ, ಅದನ್ನು ಅಸೆಟ್ಸಲ್ಲಿ ಬರೀಬೇಕು. ಕಂಪನಿಗೆ ಏನೇ ತಂದರೂ ಅದನ್ನು ನೀನು ಅಸೆಟ್ಸ್ ಕಡೆ ಬರೀಬೇಕು. ಕಂಪನಿಗೆ ಹೊರಗಡೆಯಿಂದ ಏನೇ ದುಡ್ಡು ತಂದರೂ ಅದನ್ನು ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಕಡೆ ಬರೀಬೇಕು. ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನ, ಈಕ್ವಿಟೀಸ್ ಲೈಕ್ ಇದು ಕಾನ್ಸ್ಟೆಂಟ್ ಆಗಿರುತ್ತೆ ಯೂಶುವಲಿ. ಇದು ಕಾನ್ಸ್ಟ್ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಕಾನ್ಸ್ಟೆಂಟ್, ಬಟ್ ಲಿಯಬಿಲಿಟೀಸ್ ಅಷ್ಟು ಫಾಸ್ಟಾಗಿ ಈಕ್ವಿಟಿ ಚೇಂಜ್ ಆಗಲ್ಲ ಅಂತ ನಾನು ಹೇಳಿದ್ದು. ಇದು ಯಾಕೆ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೆಕ್ಸ್ಟ್ ಅರ್ಥ ಆಗುತ್ತೆ. ಸೊ ಅಸೆಟ್ಸ್ ಅಂದರೆ ಗೊತ್ತಾಯ್ತಲ್ಲ ನಮಗೆ, ಅಸೆಟ್ಸ್ ಅಂದರೆ ಆಸ್ತಿಗಳು. ಓಕೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ. ಓಕೆ, ನಾನು ಹೇಳಿದೆ ನೀವು ಕಂಪನಿಗೆ ಏನೇ ಆಸ್ತಿ ತಂದರೂ ಅದನ್ನು ಇಲ್ಲಿ ಬರಿಬೇಕು ಅಂತ. ಈ ಆಸ್ತಿಯನ್ನು ಯಾವ ದುಡ್ಡಿನಿಂದ ನೀನು ತರ್ತೀಯಾ? ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸಿಂದ ಕಲೆಕ್ಟ್ ಆಗಿರುತ್ತಲ್ಲ ದುಡ್ಡು, ಆ ದುಡ್ಡಿನಿಂದ ತರ್ತೀಯ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಈಕ್ವಿಟೀಸ್ ಅಂದರೆ ಏನು ಅಂತ ಇಲ್ಲಿ ಡೀಟೇಲಾಗಿ ಆಗಲೇ ಹೇಳಿದ್ದಾನೆ, ಮತ್ತೆ ಇಲ್ಲೂ ಬರೆದಿದ್ದೀನಿ. ಸೊ ನಾನು ಹೇಳಿದೆ ಈಕ್ವಿಟೀಸ್ನಲ್ಲಿ ಪ್ರಮೋಟರ್ಸ್ ಈಕ್ವಿಟಿನೂ ಇರುತ್ತೆ, IPOನಲ್ಲಿ ಕಲೆಕ್ಟ್ ಮಾಡಿದ ಈಕ್ವಿಟಿನೂ ಇರುತ್ತೆ ಅಂತ. ಪ್ರಮೋಟರ್ಸ್ನ ಶೇರು ಇರುತ್ತೆ, IPOನಲ್ಲಿ ನಾವು ಹೋಗಿ ತೊಗೊಳ್ತೀವಲ್ಲ ಆ ಶೇರು ಸಹ ಇರುತ್ತೆ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ. ಈ IPOನಲ್ಲಿ ಯಾರಾದರೂ IPOಗೆ ಬಂದಾಗ ಏನು ಮಾಡ್ತಾರೆ ಅಂತಂದರೆ, ಈಗ SBIನವರು IPOಗೆ ಬಂದರು ಅಂತ ಇಟ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ,
10 ರೂಪಾಯಿ ಮುಖಬೆಲೆಯ 10 ರು ಮುಖಬೆಲೆ ಅಂದ್ರೇನು? ಫೇಸ್ ವ್ಯಾಲ್ಯೂ. ಬೇಸಿಕ್ಸ್ ವಿಡಿಯೋಸ್ ಯಾರಾದರೂ ನೋಡಿದರೆ ಖಂಡಿತ ಗೊತ್ತಾಗಿರುತ್ತೆ. ಮುಖಬೆಲೆ ಅಂದರೆ ಫೇಸ್ ವ್ಯಾಲ್ಯೂ. ಸೊ 10 ರೂಪಾಯಿ ಮುಖಬೆಲೆಯ ಷೇರುಗಳನ್ನು ನಾನು ನಿಮಗೆ ಮಾರ್ತಾ ಇದ್ದೀನಿ. SBIನವರು IPO ತೊಗೊಂಡು ಬಂದಾಗ ಹೀಗೆ ಹೇಳ್ತಾರೆ ನಿಮಗೆ, 10 ರೂಪಾಯಿ ಮುಖಬೆಲೆಯ ಷೇರುಗಳಿದ್ದಾವೆ, ಅದನ್ನು ನಿಮಗೆ ಮಾರ್ತಾ ಇದ್ದೀನಿ. ಎಷ್ಟು ರೂಪಾಯಿಗೆ ಮಾರ್ತಿದ್ದೀನಿ? 100 ರೂಪಾಯಿಗೆ ಮಾರ್ತಿದ್ದೀನಿ, 100 ರುಪೀಸ್ಗೆ ಮಾರ್ತಿದ್ದೀನಿ. ಸೊ 10 ರೂಪಾಯಿ ಒಂದು ಷೇರು, ಅದನ್ನು 90 ರೂಪಾಯಿ ಎಕ್ಸ್ಟ್ರಾಗೆ ನಿನಗೆ ಮಾರ್ತಿದ್ದೀನಿ. ಬೇಕಾದರೆ ತಗೋ. ಯಾಕೆ ಅಂದರೆ ನಾನು ನನ್ನ ಬಿಸ್ನೆಸ್ನ ಇಷ್ಟು ದಿನ ನಡೆಸಿದ್ದಕ್ಕೆ ಅದಕ್ಕೆ ವ್ಯಾಲ್ಯೂ 90 ರೂಪಾಯಿ ಸೇರಿಸ್ಬಿಟ್ಟು ನೀನು ಕೊಡಬೇಕಾಗತ್ತೆ. ಬಿಕಾಸ್ ನಾನು ಕಷ್ಟ ಬಿದ್ದು ಮಾಡಿರೋ ಬಿಸ್ನೆಸ್ ಅಲ್ವಾ. ಸೊ ಬಿಸ್ನೆಸ್ನ ವ್ಯಾಲ್ಯೂನ ನಾನೀಗ 100 ರೂಪಾಯಿ ಮಾಡಿದ್ದೀನಿ. ಸೊ ನೀನು 100 ರೂಪಾಯಿ ಕೊಟ್ಬಿಟ್ಟು ನನ್ನ 10 ರೂಪಾಯಿ ಬೆಲೆಯ ಶೇರನ್ನು ತಗೋ. ಹೀಗೆ SBIನವರು ಹೇಳ್ತಾರೆ. ಸೊ ಇದರಲ್ಲಿ 10 ರೂಪಾಯಿ ಅನ್ನೋದು ಫೇಸ್ ವ್ಯಾಲ್ಯೂ ಅಥವಾ ಮುಖಬೆಲೆ. ಅದರ ಜೊತೆಗೆ ಇನ್ನು 100 ರೂಪಾಯಲ್ಲಿ ಮಿಕ್ಕಿದ್ದಷ್ಟು 90 ರೂಪಾಯಿ. ಈ 90 ರೂಪಾಯಿನ ಪ್ರೀಮಿಯಂ ಅಂತ ಕರಿತೀವಿ. ಸೊ IPO ಪ್ರೈಸ್ನಲ್ಲಿ ಏನಿರುತ್ತೆ? ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಂ ಎರಡು ಸೇರಿಸಿ ನಮಗೆ IPOನಲ್ಲಿ ಚಾರ್ಜ್ ಮಾಡ್ತಾರೆ. ಈಗ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾಗುತ್ತೆ ಅಂದರೆ, ನಾ ಏನು ಹೇಳಿದ್ದೆ, ಒಂದು ಕಡೆ ಅಸೆಟ್ಸ್ ಇರುತ್ತೆ, ಒಂದು ಕಡೆ ಲಿಯಬಿಲಿಟೀಸ್ ಇರುತ್ತೆ ಅಂತ. ಸೊ ಈ ಲಿಯಬಿಲಿಟೀಸ್ ಅಂದರೆ ನಿಮ್ಮ ಈಕ್ವಿಟಿ ಬರುತ್ತೆ. ಈ ಈಕ್ವಿಟಿಯಲ್ಲಿ ಫರ್ದರ್ 2 ಕಾಲಮ್ ಡಿವೈಡ್ ಮಾಡಿರ್ತಾರೆ. ಒಂದು ಶೇರ್ ಕ್ಯಾಪಿಟಲ್ ಅಂತ ಮತ್ತೊಂದು ರಿಸರ್ವ್ಸ್ ಅಂತ. ನಾವು ಎಕ್ಸಾಂಪಲ್ನ ನೋಡಿದಾಗ ಇದು ನೀಟಾಗಿ ಅರ್ಥ ಆಗುತ್ತೆ. ಶೇರ್ ಕ್ಯಾಪಿಟಲ್ನಲ್ಲಿ ಏನಾಗುತ್ತೆ, ಈ ಫೇಸ್ ವ್ಯಾಲ್ಯೂ ದುಡ್ಡು ಇರುತ್ತಲ್ಲ ಅದು ಹೋಗುತ್ತೆ, 10 ರೂಪಾಯಿ ಇಲ್ಲಿ ಹೋಗುತ್ತೆ. ಈ ರಿಸರ್ವ್ಸ್ಗೆ ಏನು ಬರುತ್ತೆ? ಈ ಪ್ರೀಮಿಯಂ ದುಡ್ಡು ಇದೆಯಲ್ಲ, ಆ ಪ್ರೀಮಿಯಂ ದುಡ್ಡು ರಿಸರ್ವ್ಗೆ ಬರುತ್ತೆ. ಈಗ 1 ಇಯರ್ ನೀನು ಬಿಸ್ನೆಸ್ ನಡೆಸ್ತಾ ಇದೆಲ್ಲ ದುಡ್ಡನ್ನ ಯುಟಿಲೈಸ್ ಮಾಡಿಕೊಂಡು 1 ಇಯರ್ ಆದಮೇಲೆ 1,000 ರೂಪಾಯಿ ಲಾಭ ಮಾಡಿದೆ ನೀನು. 1,000 ರೂಪಾಯಿ ಲಾಭದಲ್ಲಿ ನೀನೇನು ಮಾಡ್ತೀಯ? 500 ರೂಪಾಯಿ ಡಿವಿಡೆಂಡ್ ಅಂತ ಶೇರ್ ಹೋಲ್ಡರ್ಸ್ಗೆಲ್ಲ ಖುಷಿಯಾಗಿ ಹಂಚ್ತೀಯ. ಇನ್ನು ಮಿಕ್ಕಿದ 500 ರೂಪಾಯಿ ಉಳಿಯುತ್ತಲ್ಲ, ಆ 500 ರೂಪಾಯಿನ ವಾಪಸ್ ನೀನು ಬಿಸ್ನೆಸ್ಗೆ ಬಂಡವಾಳ ಅಂತ ಹೂಡಿಕೆ ಮಾಡ್ತೀಯ ಅಂತ ಇಟ್ಕೋ. ಈ 500 ರೂಪಾಯಿಗಳನ್ನು ಸಹ ರಿಸರ್ವ್ಸ್ಗೆ ಸೇರಿಸ್ತಾರೆ ನೆಕ್ಸ್ಟ್ ಇಯರು. ಸೊ ದಿಸ್ 500ನ ಮತ್ತೆ ಬಿಸ್ನೆಸ್ಗೆ ವಾಪಸ್ ತರ್ತೀರಲ್ಲ, ದಟ್ ಈಸ್ ಕಾಲ್ಡ್ ರಿಟೈನ್ಡ್ ಅರ್ನಿಂಗ್ಸ್. ಈ ರಿಟೈನ್ಡ್ ಅರ್ನಿಂಗ್ಸ್ನ ನಾವೇನು ಮಾಡ್ತೀವಿ? ರಿಸರ್ವ್ಸ್ಗೆ ಸೇರಿಸ್ತೀವಿ. ಸೊ ರಿಸರ್ವ್ಸ್ ಅಲ್ಲಿ ಏನಿರುತ್ತೆ? ಪ್ರೀಮಿಯಂ ಕಲೆಕ್ಟ್ ಮಾಡ್ತಿರಲ್ಲ IPOನಲ್ಲಿ ಅದಿರುತ್ತೆ. ಅದರ ಜೊತೆಗೆ ಎವ್ರಿ ಇಯರ್ ನೀನು ಸೇರಿಸ್ತೀಯಲ್ಲ ರಿಟೈನ್ಡ್ ಅರ್ನಿಂಗ್ಸ್ ಅಂದರೆ ನಿನ್ನ ಅರ್ನಿಂಗ್ಸ್ ಅಲ್ಲಿ ಉಳಿಸ್ಕೊಂಡ ದುಡ್ಡು. ಬಿಕಾಸ್ ಟು ರೀಇನ್ವೆಸ್ಟ್ ಇನ್ ದ ಬಿಸ್ನೆಸ್ಗೆ ರೀಇನ್ವೆಸ್ಟ್ ಮಾಡಿ ಬಿಸ್ನೆಸ್ನ ದೊಡ್ಡದು ಮಾಡೋಕ್ಕೋಸ್ಕರ ಪ್ರತಿ ವರ್ಷ ಪ್ರಾಫಿಟನ್ನು ಉಳಿಸ್ಕೊಂತಿರ್ತೀಯ. ಸೊ ದಟ್ ಈಸ್ ಕಾಲ್ಡ್ ರಿಟೈನ್ಡ್ ಅರ್ನಿಂಗ್. ಸೊ ನಿನ್ನ ರಿಸರ್ವ್ಸ್ನಲ್ಲಿ ಇವೆರಡೂ ಸೇರ್ಕೊಳ್ಳುತ್ತೆ. ಸೊ ನಿಮ್ಮ ಈಕ್ವಿಟಿ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಿರುತ್ತೆ ಇಫ್ ಯು ಡೂ ದಿಸ್. ಅಂದರೆ ನೀನು ಪ್ರತಿ ವರ್ಷ ರಿಟೈನ್ಡ್ ಅರ್ನಿಂಗ್ಸ್ಗಳನ್ನ ಸೇರಿಸ್ತಾ ಇದ್ರೆ ನಿನ್ನ ಈಕ್ವಿಟಿಯ ಬೆಲೆ ಮೇಲಕ್ಕೆ ಹೋಗ್ತಿರುತ್ತೆ. ಸೊ ನೀನು ಪ್ರಾಫಿಟ್ಗಳನ್ನು ಜಾಸ್ತಿ ರಿಟೈನ್ ಮಾಡ್ಕೊಂಡಷ್ಟು ನೀನು ಸಾಲ ತಗೊಳ್ಳೋ ಅಗತ್ಯ ಇರಲ್ಲ. ನೀನು ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಬೇಕು ಅಂದರೆ ಆರಾಮಾಗಿ ಮಾಡ್ಬೋದು. ಅದೇ ನೀನು ಬರೋ ಅರ್ನಿಂಗ್ಸ್ಗಳನ್ನೆಲ್ಲ ವಾಪಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅಂತ ಕೊಟ್ಬಿಟ್ರೆ ಏನಾಗತ್ತಾಗ? ನೀನು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಆಗಲ್ಲ. ಅಕಸ್ಮಾತ್ ಎಕ್ಸ್ಪ್ಯಾಂಡ್ ಮಾಡೋ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಸಾಲ ತಗೊಬೇಕಾಗತ್ತೆ. ಸಾಲ ಈಸ್ ನಾಟ್ ಆಲ್ವೇಸ್ ಗುಡ್, ಬಿಕಾಸ್ ಬಡ್ಡಿ ಕಟ್ತಾ ಇರಬೇಕು. ಬಡ್ಡಿ ಕಟ್ಟಿದ್ರೆ ಪ್ರಾಫಿಟ್ ಕಡಿಮೆ ಆಗುತ್ತೆ. ಸೊ ದಿಸ್ ಕಾನ್ಸೆಪ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ಸಲ ರೀಕ್ಯಾಪ್ ಮಾಡಬೇಡ ಈಕ್ವಿಟೀಸ್ ಅಂದ್ರೆ ಏನು ಅಂತ. ಈಕ್ವಿಟೀಸ್ನಲ್ಲಿ ಪ್ರಮೋಟರ್ಸ್ ಈಕ್ವಿಟಿ ಪ್ಲಸ್ IPO ಎರಡೂ ಸೇರ್ಕೊಂಡಿರುತ್ತೆ. ಈ IPOದಲ್ಲಿ ಒಂದು ಫೇಸ್ ವ್ಯಾಲ್ಯೂ ಇರುತ್ತೆ, ಫೇಸ್ ವ್ಯಾಲ್ಯೂ ಮೇಲೆ ಪ್ರೀಮಿಯಂ ವ್ಯಾಲ್ಯೂ ಇರುತ್ತೆ. ಈ ಫೇಸ್ ವ್ಯಾಲ್ಯೂ ಎಲ್ಲಿ ಹೋಗುತ್ತೆ? ಶೇರ್ ಕ್ಯಾಪಿಟಲ್ಗೆ ಹೋಗುತ್ತೆ. ಮತ್ತು ಪ್ರೀಮಿಯಂ ವ್ಯಾಲ್ಯೂ ರಿಸರ್ವ್ಸ್ಗೆ ಹೋಗುತ್ತೆ. ಈ ರಿಸರ್ವ್ಸ್ನಲ್ಲಿ ನೀವು ಪ್ರತಿ ವರ್ಷ ಉಳಿಸಿಕೊಂಡ ಪ್ರಾಫಿಟ್ ಸಹ ಹೋಗುತ್ತೆ. ಅದನ್ನು ನಾವು ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕರಿತೇವೆ. ವಾರನ್ ಬಫೆಟ್ ಅವರು ರಿಟೈನ್ಡ್ ಅರ್ನಿಂಗ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದನ್ನೆಲ್ಲ ನಾವು ಮುಂದೆ ಹೋಗ್ತಾ ಕಲಿಯೋಣ. ಸೊ ಈಕ್ವಿಟಿಯ ಬಗ್ಗೆ ಎಂಟೈರ್ ಪಿಕ್ಚರ್ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಏನು? ಲಿಯಬಿಲಿಟೀಸ್ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ನೀನು ಹೊರಗಡೆಯಿಂದ ಏನೇನು ದುಡ್ಡು ತಂದಿದೆಯೋ ಅದನ್ನು ಲಿಯಬಿಲಿಟೀಸ್ ಅಂತೀವಿ. ಎಕ್ಸಾಂಪಲ್ ಬ್ಯಾಂಕು ಅಥವಾ ಯಾವುದಾದ್ರೂ ಇಕ್ವಿಪ್ಮೆಂಟ್ ಸಾಲ ತಂದಿರ್ತೀಯ, ಅದನ್ನು ಸಹ ಲಿಯಬಿಲಿಟೀಸ್ ಅಂಡರ್ ಬರೀಬೇಕು. ಸೊ ಲಿಯಬಿಲಿಟೀಸ್ ಅಂದರೆ ಏನು ಅಂತ ಗೊತ್ತಾಯಿತು, ಈಕ್ವಿಟೀಸ್ ಅಂದರು ಏನು ಅಂತ ಗೊತ್ತಾಯ್ತು ನಮಗೆ. ಈಗ ನಮಗೆ ಬರುವ ಪ್ರಶ್ನೆ, ಬ್ಯಾಲೆನ್ಸ್ ಶೀಟ್ ಅಂತ ಯಾಕೆ ಕರೆದ್ರು ಅದನ್ನು? ಇದನ್ನು ನೋಡೋಕೆ ಮುಂಚೆ ಅಸೆಟ್ಸ್ ಅಂದರೆ ಏನು ಅಂತ ಇನ್ನೂ ಒಂದ್ಸಲ ನೋಡ್ಬೇಡ. ಅಸೆಟ್ಸ್ ಅಂದರೆ ನೀನು ಕಲೆಕ್ಟ್ ಮಾಡಿದ್ಯಲ್ಲ ಫಂಡ್ ಈಕ್ವಿಟಿಯಿಂದ ಅಥವಾ ಸಾಲ ತಂದು, ಈಕ್ವಿಟಿ ಪ್ಲಸ್ ಲಿಯಬಿಲಿಟೀಸ್ ಏನು ದುಡ್ಡಿದೆಯೋ, ಈಕ್ವಿಟೀಸ್ ಪ್ಲಸ್ ಲಿಯಬಿಲಿಟೀಸ್ನಲ್ಲಿ ಎಷ್ಟು ದುಡ್ಡಿದೆಯೋ ಆ ದುಡ್ಡನ್ನು ನೀನು ಎಲ್ಲಿ ಸ್ಪೆಂಡ್ ಮಾಡಿ ಏನನ್ನು ತರ್ತೀಯ, ಅದನ್ನು ಅಸೆಟ್ಸ್ ಅಂತೀವಿ. ಈಗ ನೀನು ದುಡ್ಡನ್ನು ಸ್ಪೆಂಡ್ ಮಾಡಿ ಲ್ಯಾಂಡನ್ನು ತಗೊಳ್ಬೋದು, ಅಥವಾ ಫ್ಯಾಕ್ಟರಿಯನ್ನು ಕಟ್ಬೋದು, ಅಥವಾ ಫರ್ನಿಚರನ್ನು ತಗೊಳ್ಬೋದು. ಇಂದ ರಿಸೀವಬಲ್ಸ್ ಆರ್ ಕಾಲ್ಡ್ ಅಸೆಟ್ಸ್ ಅಂತ ಇಲ್ಲಿ ಬರ್ತೀನಿ. ರಿಸೀವಬಲ್ಸ್ ಅಂದರೆ ಏನು ಅಂದರೆ, ನೀನು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲ್ ಮಾಡಿರ್ತೀಯ ಯಾರೋ ಥರ್ಡ್ ಪಾರ್ಟಿಗೆ, ಆಯಿತಾ? ನೀನು ಏನು ಕಂಪ್ಯೂಟ್ರು ಮ್ಯಾನುಫ್ಯಾಕ್ಚರರ್ ಅಂತ ಇಟ್ಕೋ.
ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀಯ. ಈ ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಯಾವುದೋ ಒಂದು ಅಂಗಡಿ ಕೊಟ್ಟಿರ್ತೀಯ, ಅವನು 10 ಕಂಪ್ಯೂಟರ್ ತೊಗೊಂಡೋಗಿರ್ತಾನೆ. ಬಟ್ ಇನ್ನೂ ದುಡ್ಡು ಕೊಟ್ಟಿರಲ್ಲ. 10 ಕಂಪ್ಯೂಟರ್ಗೆ ನಿನಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಸೊ ಈ 1 ಲಕ್ಷವನ್ನು ನೀನು ಅಸೆಟ್ಸ್ಗೆ ಸೇರಿಸಬಹುದು. ಇನ್ನೂ ದುಡ್ಡು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಆರಾಮಾಗಿ ಸೇರಿಸ್ಬೋದು. ದಟ್ ಈಸ್ ವೈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳೋದು. ಅದು ಕ್ಯಾಶ್ ಫ್ಲೋಗೆ ಬಂದಾಗ ಮಾತಾಡೋಣ ನೋಡಿ. ಹೀಗೆ ಒಂದರಿಂದ ಒಂದು ಲಿಂಕ್ ಇರುತ್ತೆ. ಅದಕ್ಕೋಸ್ಕರನೇ ಅಕೌಂಟ್ಸಿಂದ ನೀವು ಕಲಿಬೇಕು ಫಂಡಮೆಂಟಲ್ ಅನಾಲಿಸಿಸ್ನ ಅಂತ ಹೇಳೋದು. ಬ್ಯಾಲೆನ್ಸ್ ಶೀಟ್ನಲ್ಲಿ, ಕ್ಯಾಶ್ ಫ್ಲೋನಲ್ಲಿ ಎಷ್ಟು ಚೆನ್ನಾಗಿ ಸ್ಟೋರಿಗಳು ಗೊತ್ತಾಗ್ತವೆ ಅಂದರೆ ಇಲ್ ನೆವರ್ ಬಿಲೀವ್. ನಾನು ಸತ್ಯಂ ಕಂಪ್ಯೂಟರ್ಸ್ ಸ್ಟೋರಿ ಹೇಳ್ತೀನಿ ಇದೆಲ್ಲ ಆದಮೇಲೆ. ಇಟ್ಸ್ ಫ್ಯಾಸಿನೇಟಿಂಗ್. ಬ್ಯಾಲೆನ್ಸ್ ಶೀಟ್ನಲ್ಲಿ, ಕ್ಯಾಶ್ ಫ್ಲೋನಲ್ಲಿ ತುಂಬಾ ವಿಷಯಗಳು ಗೊತ್ತಾಗ್ತವೆ. ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಡೈರೆಕ್ಟ್ ಟೆಕ್ನಿಕಲ್ ಅನಾಲಿಸಿಸ್ಗೆ ಹೋಗ್ಬಿಡ್ತೀವಿ. ಟೆಕ್ನಿಕಲ್ ಅನಾಲಿಸಿಸ್ಗೆ ಹೋದರೆ ಏನಾಗುತ್ತೆ, ಆಗ ಶಾರ್ಟ್ ಟರ್ಮ್ ಟ್ರೇಡಿಂಗಿಗೆ ಅಡಿಕ್ಟ್ ಆಗಿಬಿಡ್ತೀವಿ. ಬಿಕಾಸ್ ನಮಗೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇರಲ್ಲ. ಬ್ಯಾಲೆನ್ಸ್ ಶೀಟು ಸ್ಟ್ರಾಂಗ್ ಆಗಿರುತ್ತೆ, ಎಲ್ಲ ಒಂದು ಮಿಸ್ಟೇಕ್ಸ್ ಇರಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅಂಥ ಕಂಪನಿಗಳು ಅಕಸ್ಮಾತ್ ನೀವು 30%, 40% ಕೆಳಗಡೆ ಬಿದ್ದರೂ ನಿಮಗೆ ಧೈರ್ಯ ಇರುತ್ತೆ, ಅಯ್ಯೋ ಇವತ್ತು ಬಿದ್ದಿರ್ಬೋದು, ನಾಳೆ ಮೇಲೆ ಎದ್ದೋಗುತ್ತೆ ಅಂತ. ನಿಮಗೆ ಬ್ಯಾಲೆನ್ಸ್ ಶೀಟೇ ಗೊತ್ತಾಗಲಿಲ್ಲ ಅಂದರೆ ಕಂಪ್ನಿಯ 30-40% ಬಿದ್ದರೆ ಅಷ್ಟೇ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಬೆಳಗ್ಗೆ ಎದ್ದೊಳಕ್ಕಾಗಲ್ಲ, ಹಾಗಾಗಿಬಿಡುತ್ತೆ. ಸೊ ದಟ್ಸ್ ವೈ ಬ್ಯಾಲೆನ್ಸ್ ಶೀಟ್, ಎಸ್ಪೆಷಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಮಗೆ ಅಸೆಟ್ಸ್ ಆ್ಯಂಡ್ ಲಿಯಬಿಲಿಟೀಸ್ ಗೊತ್ತಾಯಿತು. ಇವಾಗ ಬ್ಯಾಲೆನ್ಸ್ ಬಗ್ಗೆ ಮಾತಾಡೋಣ. ಅವಾಗಲೇ ಹೇಳಿದ್ನಲ್ಲ, ವೈ ಬ್ಯಾಲೆನ್ಸ್ ಶೀಟ್ ಅಂತ ಕರೆಯೋದು ಯಾಕೆ? ಬಿಕಾಸ್ ಇದು ಬ್ಯಾಲೆನ್ಸ್ ಮಾಡ್ತಿದೆ. ಏನಂತ ಬ್ಯಾಲೆನ್ಸ್ ಮಾಡ್ತಿದೆ? ಅಸೆಟ್ಸ್ ವರ್ಸಸ್ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನ ಬ್ಯಾಲೆನ್ಸ್ ಮಾಡ್ತಿದೆ. ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಅಂದ್ರೇನು? ಬ್ಯಾಲೆನ್ಸ್ಗೆ ಎಕ್ಸಾಕ್ಟ್ ಕನ್ನಡ ಅರ್ಥ ಏನು? ಸಮತೋಲನ. ಇದು ಸಮತೋಲನವನ್ನು ಕಾಪಾಡ್ತಾ ಇದೆ. ಯಾರ ಮಧ್ಯೆ ಸಮತೋಲನ ಕಾಪಾಡ್ತಿದೆ? ಅಸೆಟ್ಸ್ ಆ್ಯಂಡ್ ಲಿಯಬಿಲಿಟೀಸ್ ಮಧ್ಯ ಸಮತೋಲನವನ್ನು ಕಾಪಾಡ್ತಿದೆ. ಅದರ ಅರ್ಥ ಏನು? ನಿನ್ನ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನಲ್ಲಿ 1,000 ರೂಪಾಯಿಗಳಿದ್ರೆ ಈ ಕಡೆ ಆ 1,000 ರೂಪಾಯಿಗಳನ್ನ ಯೂಸ್ ಮಾಡ್ಕೊಂಡು ಅಸೆಟ್ಸ್ನ ತಂದಿರ್ತೀಯ. ಸೊ ನಿನ್ನ ಅಸೆಟ್ಸ್ನ ಬೆಲೆ 1,000 ರೂಪಾಯಿಗಳೇ ಆಗಿರಬೇಕು. ಹೌದಾ ಅಲ್ವೋ? ಅರ್ಥ ಆಗ್ತಿದೆಯಾ? ಈಗ ನೀನು 1,000 ರೂಪಾಯಿ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನಲ್ಲಿ ಕನೆಕ್ಟ್ ಮಾಡಿರ್ತೀಯ. 500 ರೂಪಾಯಿ ನಿನ್ನ ಏನಂತಾರೆ ಈಕ್ವಿಟಿ ಶೇರು, ಅದರ ಜೊತೆಗೆ ಇನ್ನು 500 ರೂಪಾಯಿ ಸಾಲ. ಸೊ ಟೋಟಲ್ ನಿನ್ನ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಎಷ್ಟಿರುತ್ತೆ? 1,000 ರೂಪಾಯಿಗಳಿರ್ತವೆ. ಈಗ ನಿನಗೆ 1,000 ರೂಪಾಯಿಗಳ ಕ್ಯಾಶ್ ಬಂತು. ಕ್ಯಾಶ್ ತೊಗೊಂಡು ಏನು ಮಾಡ್ತೀಯಾ? ಹೋಗ್ತೀಯ ಅಂಗಡಿಗೆ ಐಟಮ್ ತರೋದಕ್ಕೆ. 1,000 ರೂಪಾಯಲ್ಲಿ 500 ರೂಪಾಯಿಗಳಿಗೆ 2 ಚೇರನ್ನು ತರ್ತೀಯ. ಈ ಚೇರುಗಳು 2 ಅಂತ ಇಲ್ಲಿ ಬರೀಬೇಕಾಗತ್ತೆ. ಈ 2 ಚೇರುಗಳ ಬೆಲೆ ಎಷ್ಟು? 1,000 ರೂಪಾಯಿಗಳು. ಸೊ ಅಲ್ಲಿಗೆ ಈಕ್ವಲ್ ಆಯ್ತಲ್ಲ. ಚೇರುಗಳ ಬೆಲೆ 1,000, ನಿನ್ನ ಹತ್ರ ಇದ್ದಿದ್ದು ದುಡ್ಡು 1,000, 2 ಈಕ್ವಲ್ ಆಯ್ತಲ್ಲ. ಸೊ ದಟ್ ಈಸ್ ವೈ ಇದನ್ನು ಬ್ಯಾಲೆನ್ಸ್ ಶೀಟ್ ಅಂದರು. ಏನೇ ಮಾಡಿದ್ರು ಅಸೆಟ್ಸ್ ಶುಡ್ ಬಿ ಈಕ್ವಲ್ ಟು ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್. ಸೊ ಅದನ್ನು ಫಾರ್ಮುಲಾದಲ್ಲಿ ಬರೆದ್ರೆ ಅಸೆಟ್ಸ್ ಈಕ್ವಲ್ಸ್ ಈಕ್ವಿಟೀಸ್ ಪ್ಲಸ್ ಲಿಯಬಿಲಿಟೀಸ್. ಸೊ ನಾವು ಈಕ್ವಿಟೀಸ್ ಬೇಕು ಅಂದರೆ ನಾವೇನು ಮಾಡಬೇಕು? ಅಸೆಟ್ಸ್ನಲ್ಲಿ ಲಿಯಬಿಲಿಟೀಸ್ನ ಕಳೆದ್ರೆ ನಮಗೆ ಈಕ್ವಿಟಿ ದುಡ್ಡು ಬರುತ್ತೆ. ನಿನ್ನ ಕಂಪನಿಯಲ್ಲಿ ಶೇರಿನ ಹೂಡಿಕೆ ಎಷ್ಟಿದೆ ಅಂತಂದರೆ ನೀನೇನು ಮಾಡಬೇಕಾಗತ್ತೆ? ನಿನ್ನ ಕಂಪನಿಯ ಆಸ್ತಿ ಎಷ್ಟಿದೆ, ಆಸ್ತಿಯನ್ನು ತಗೊಂಡು ಅದರಲ್ಲಿ ನಿನ್ನ ಸಾಲವನ್ನು ಡಿಡಕ್ಟ್ ಮಾಡಿಬಿಟ್ರೆ ನಿನಗೆ ಈಕ್ವಿಟಿ ಶೇರುಗಳಲ್ಲಿ ಎಷ್ಟು ದುಡ್ಡನ್ನು ಹೂಡಿಕೆ ಮಾಡಿದ್ರಿ ನೀವು ಅಂತ ಗೊತ್ತಾಗ್ಬಿಡತ್ತೆ. ಗಿವ್ ದೆಮ್ ಅನ್ ಎಕ್ಸಾಂಪಲ್ ಮ್ಯಾನ್. ನಾನೇ ಹೇಳ್ಕೊತಿದ್ದೀನಿ. ಎನಿವೇ, ಈಗ ನಾವು ಒಂದು ಎಕ್ಸಾಂಪಲ್ ಕೊಡೋಣ. ಮಧ್ಯ ಒಂದು ಲೈನಿನ ಎಡಗಡೆ ಏನು ಬರಿಬೇಕು? ಅಸೆಟ್ಸ್ ಬರಿಬೇಕು. ಈ ಕಡೆ ಏನು ಬರಿಬೇಕು? ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಬರಿಬೇಕು. ಸೊ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ನಲ್ಲಿ 500 ರೂಪಾಯಿಗಳು ನಿನ್ನ ಬಂಡವಾಳ. ದಿಸ್ ಇನ್ಕ್ಲೂಡ್ಸ್ IPO ಪ್ಲಸ್ ಪ್ರಮೋಟರ್ ಹಾಕಿರೋ ಬಂಡವಾಳ. ನಾನು ಪದೇ ಯಾಕೆ ಹೇಳ್ತೀನಿ ಅಂದರೆ ಇದು ನೀವು ಮರ್ತೋಗ್ಬಾರ್ದು, ಅದಕ್ಕೋಸ್ಕರ. ಅದರ ಜೊತೆಗೆ ಇನ್ನು 500 ರೂಪಾಯಿಗಳೇನಿದಾವೆ ಸಾಲ. ಸೊ ಟೋಟಲ್ ಎಷ್ಟಾಯಿತು? 1,000 ರೂಪಾಯಿಗಳು. ಸೊ ಇಲ್ಲಿ 1,000 ರೂಪಾಯಿ ಇದೆ ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟಿ. ಅಸೆಟ್ಸ್ ಕಾಲಮ್ನಲ್ಲಿ ಏನು ಬರಿಬೇಕು? ಕ್ಯಾಶ್ ಅಂತ ಬರಿಬೇಕು. ನಿನ್ನ ಹತ್ರ ಎಷ್ಟಿದೆ ಆಸ್ತಿ? ನಿನ್ನ ಆಸ್ತಿ ಈಗ ಏನಿದೆ ಪ್ರೆಸೆಂಟ್ಲಿ, ದಿಸ್ ಇಸ್ ಫಸ್ಟ್ ಡೇ. ನೀನು ಇನ್ನೂ ಹೋಗಿ ಏನೋ ಐಟಮ್ಗಳನ್ನ ತರೋಕೆ ಹೋಗಿಲ್ಲ. ಸೊ ನೀನು ಈಕ್ವಿಟೀಸ್ ಆ್ಯಂಡ್ ಲಿಯಬಿಲಿಟೀಸ್ ಏನು ಬರ್ತಿರ್ತೀಯ? 1,000 ರೂಪಾಯಿ, 500 ರೂಪಾಯಿ ಸಾಲ, 500 ರೂಪಾಯಿ ಈಕ್ವಿಟಿ ಏನು ಬರ್ತಿರ್ತೀಯ. ಅಸೆಟ್ಸ್ ಅಲ್ಲಿ ಏನು ಬರ್ತಿರ್ಬೇಕು? ನಿನ್ನ ಆಸ್ತಿ ಏನಿದೆ ಈಗ ಪ್ರೆಸೆಂಟ್ಲಿ 1,000 ರೂಪಾಯಿ ಕ್ಯಾಶ್ ಇದೆ. ಸೊ ಬ್ಯಾಲೆನ್ಸ್ ಆಯ್ತಲ್ಲ, ಬ್ಯಾಲೆನ್ಸ್. ಇದು ಮತ್ತೆ ಇದು 2 ಬ್ಯಾಲೆನ್ಸ್ ಆಯ್ತು.
ನೆಕ್ಸ್ಟ್ ಎರಡನೇ ದಿನ ಏನ್ ಮಾಡ್ತೀಯಾ, ಹೋಗಿ 2 ಚೇರ್ ಅನ್ನ ತರ್ತೀಯ. ಚೇರ್ ಇಂಟು 2, 2 ಚೇರ್ಗೆ ಎಷ್ಟಾಯ್ತು, 1000 ರೂಪಾಯಿಗಳಾದವು. ಸೊ ನೆಕ್ಸ್ಟ್ ಡೇ ಏನಾಯ್ತು, ಕ್ಯಾಶ್ ಇದ್ದಿದ್ದು ಚೇರ್ ಆಗೋಯ್ತು. ಈಗ ನಿನ್ನ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಎಷ್ಟಿದೆ, 1000 ಹಾಗೆ ಇದೆ. ಬಿಕಾಸ್ ಇಲ್ಲಿ ಯಾವುದು ಹೊಸ ಸಾಲ ತಂದಿಲ್ಲ, ಹೊಸ ಈಕ್ವಿಟಿ ಶೇರ್ಗಳನ್ನು ನೀನು ಡಿಕ್ಲೇರ್ ಮಾಡಿಲ್ಲ, ಯಾರಿಗೂ ಇಶ್ಯೂ ಮಾಡಿಲ್ಲ. ಆದ್ದರಿಂದ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ 1000ನೇ ಇರುತ್ತೆ. ಬಟ್ ಇಲ್ಲಿ ಕ್ಯಾಶಿಂದ ಶೇರ್ ಆಗುತ್ತೆ. ಈಗ ಅದ್ರ ನೆಕ್ಸ್ಟ್ ಡೇ ನಿನಗೆ ಕಂಪ್ಯೂಟರ್ ಬೇಕು. ಕಂಪ್ಯೂಟರ್ಗೋಸ್ಕರ ನಿನ್ಗೆ ಎಷ್ಟು ದುಡ್ಡು ಬೇಕು, 2000 ರೂಪಾಯಿ ದುಡ್ಡು ಬೇಕು. ಬಟ್ 2000 ರೂಪಾಯಿ ನಿನ್ನ ಹತ್ರ ಇಲ್ಲ. ಆಗ ನೀನೇನ್ ಮಾಡ್ತೀಯಾ, 2000 ರೂಪಾಯಿಗಳು ಸಾಲ ತಗೊಂತೀಯ, ಸಾಲ. ಸೊ ಈಗ ನಿನ್ನ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಎಷ್ಟಾಯ್ತು, ಈ 2000 ರೂಪಾಯಿ ಸಾಲ ಪ್ಲಸ್ ಮೊದಲಿದ್ದೆಷ್ಟು, ಮೊದಲಿನ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ಇದ್ದಿದ್ದೆಷ್ಟು, 1000 ಪ್ಲಸ್ 2000 ಎಷ್ಟಾಯ್ತು, 3000. ನಿನ್ನ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ 3000 ಆಯ್ತು. ಈ 2000 ರೂಪಾಯಿಗೆ ನೀನು ಒಂದು ಕಂಪ್ಯೂಟರ್ ತಂದಿದ್ಯಾ. ಸೊ ಈ ಕಂಪ್ಯೂಟರ್ ನ ಬೆಲೆ ಕೂಡ 2000 ಆಯ್ತು. ಕ್ಯಾಶ್ ಹೋಗಿ ಕಂಪ್ಯೂಟರ್ ಆಯ್ತು. ಈಗ ಅಸೆಟ್ಸ್ ಎಷ್ಟಿದೆ ನಿಂದು, 2 ಚೇರ್ ಇದೆ, ಒಂದು ಕಂಪ್ಯೂಟರ್ ಇದೆ. 2 ಚೇರಿನ ಬೆಲೆ 1000, ಒಂದು ಕಂಪ್ಯೂಟರ್ನ ಬೆಲೆ 2000. ಟೋಟಲ್ ಅಸೆಟ್ಸ್ನ ವ್ಯಾಲ್ಯೂ ಎಷ್ಟಾಯಿತು, 3000. ಅಗೈನ್ ಬ್ಯಾಲೆನ್ಸ್, ನಿನ್ನ ಅಸೆಟ್ಸ್ಗೂ ನಿನ್ನ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ಗೂ ಬ್ಯಾಲೆನ್ಸ್ ಆಯಿತು. ದಟ್ ಈಸ್ ವೈ ದಿಸ್ ಶೀಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ನ ಬ್ಯಾಲೆನ್ಸ್ ಶೀಟ್ ಅಂತ ಯಾಕೆ ಕರೀತಾರೆ ಅಂತ ಅರ್ಥ ಆಯಿತು. ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ಸ್ ಅಂಡ್ ಲಿಯಬಿಲಿಟೀಸ್ ಬಗ್ಗೆ ನಿಮಗೆ ಗೊತ್ತಾಯಿತು. ಈಗ ನಾವೇನು ಮಾಡೋಣ, screener.comಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನೋಡಿಬಿಟ್ಟು ಅದರಲ್ಲಿ ಅಸೆಟ್ಸ್ ಅಂಡ್ ಲಿಯಬಿಲಿಟೀಸ್ ಕಡೆ ಗಮನ ಹರಿಸ್ಕೊಂಡು ಬಂದ್ಬಿಡೋಣ. ನಂತರ ಬ್ಯಾಲೆನ್ಸ್ ಶೀಟ್ ಇಂಟ್ರೊಡಕ್ಷನನ್ನು ಎಂಡ್ ಮಾಡೋಣ. ಸೊ TCSನ ಓಪನ್ ಮಾಡಿದ ತಕ್ಷಣ ನಮಗೆ ಏನು ಕಾಣಿಸುತ್ತೆ, ಮಾರ್ಕೆಟ್ ಕ್ಯಾಪ್, ಕರೆಂಟ್ ಪ್ರೈಸ್, ಹೈ ಲೋ ಇದೆಲ್ಲ ಕಾಣಿಸುತ್ತೆ. ನಾವು ಇದರ ಬಗ್ಗೆ ಆಮೇಲೆ ತಲೆ ಕೆಡಿಸ್ಕೊಳ್ಳೋಣ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿದರೆ ನಮಗೆ ಬ್ಯಾಲೆನ್ಸ್ ಶೀಟ್ ಸಿಗತ್ತೆ. ಓಕೆ, ಬ್ಯಾಲೆನ್ಸ್ ಶೀಟ್ ಸಿಕ್ತು. ಸೊ ಈ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವೀಗೇನು ನೋಡಬೇಕು, ಅಸೆಟ್ಸ್ ಅಂಡ್ ಲಿಯಬಿಲಿಟೀಸ್ ಬಗ್ಗೆ ನೋಡಬೇಕು. ಇಲ್ಲಿ ಟೋಟಲ್ ಲಿಯಬಿಲಿಟೀಸ್ ಅಂತಿದೆ ನೋಡಿ, ಫುಲ್ ಕೆಳಗಡೆ ಹೋದ್ರೆ ಟೋಟಲ್ ಅಸೆಟ್ಸ್ ಅಂತಿದೆ. ಸೊ ಟೋಟಲ್ ಅಸೆಟ್ಸ್ 2010 ಮಾರ್ಚ್ನಲ್ಲಿ ಎಷ್ಟಿದೆ, 27326. ಅಸೆಟ್ಸ್ ಕೂಡ 27326. ಮಾರ್ಚ್ 2021 32,572. ಸಿ, ಅಸೆಟ್ಸ್ ಅಂಡ್ ಲಿಯಬಿಲಿಟೀಸ್ ಯಾವಾಗಲೂ ಬ್ಯಾಲೆನ್ಸ್ ಆಗ್ತಿರುತ್ತೆ. ಓಕೆ, ಅದಾದ ನಂತರ ನಾವೇನು ಮಾತಾಡಿದ್ವಿ, ಶೇರ್ ಕ್ಯಾಪಿಟಲ್ ಅಂದರೆ ನಿಮ್ಮ IPOನಲ್ಲಿ ಫೇಸ್ ವ್ಯಾಲ್ಯೂ ಶೇರ್ ಕ್ಯಾಪಿಟಲ್ಗೆ ಹೋಗುತ್ತೆ, ಇನ್ನು ಮಿಕ್ಕ ಪ್ರೀಮಿಯಂ ರಿಸರ್ವ್ಗೆ ಹೋಗುತ್ತೆ ಅಂತ ಹೇಳಿದ್ವಿ. ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಎರಡು ಸೇರಿದರೆ ಏನಾಗುತ್ತೆ, ನಿಮ್ಮ ಈಕ್ವಿಟಿ ಆಗುತ್ತೆ. ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಈಕ್ವಲ್ಸ್ ಈಕ್ವಿಟಿ. ಸೊ ಲೇಟೆಸ್ಟ್ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ನೋಡಿದ್ರೆ 370 86,063 ಆಗಿದೆ. ಸಿ, ರಿಸರ್ವ್ಸ್ ನೋಡಿ 18,171 ಇದ್ದಿದ್ದು 86,063 ಕೋಟಿ ಹೊಂಟೋಯ್ತು. ಅಂದರೆ ಇವರು ಪ್ರತಿ ವರ್ಷ ರೀಇನ್ವೆಸ್ಟ್ ಮಾಡ್ತಾ ಹೋದ್ರು, ಬಂದ ಪ್ರಾಫಿಟ್ನಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ರೀಇನ್ವೆಸ್ಟ್ ಮಾಡ್ತಾ 80,000 ಕೋಟಿಗೆ ಹೋಗ್ಬಿಟ್ಟಿದ್ದಾರೆ. ಹೆಚ್ಚು ಕಮ್ಮಿ 5 ಟೈಮ್ಸ್ ಇನ್ಕ್ರೀಸ್ ಆಗಿದೆ ರಿಸರ್ವ್ಸ್. ಸೊ ಅದಕ್ಕೋಸ್ಕರನೇ TCS ಬೆಲೆ ಇಷ್ಟೊಂದು ಮೇಲೆ ಹೋಗಿರೋದು. ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಷೇರು ಬೆಲೆಯು ಮೇಲೋಗುತ್ತೆ. ಈಗ ನಾವು ಒಂದು ಇಂಟ್ರೆಸ್ಟಿಂಗ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈ 86,063 ರಿಸರ್ವ್ಸ್ ಇದೆ, ಅದರ ಜೊತೆಗೆ 370 ಕೋಟಿ ಶೇರ್ ಕ್ಯಾಪಿಟಲ್ ಇದೆ. ಇವೆರಡನ್ನು ಕೂಡಿದ್ರೆ ನಮಗೆ ಏನು ಬರುತ್ತೆ, 370 ಪ್ಲಸ್ 86,063 ಟೋಟಲ್ ಮಾಡಿದ್ರೆ ಏನು ಬರುತ್ತೆ, 86,433 ಕೋಟಿ ಬರುತ್ತೆ. ಇದೆರಡೂ ಸೇರಿಸಿದ್ರೆ ಏನಾಗುತ್ತೆ, ಈಕ್ವಿಟಿ ಆಗುತ್ತೆ. ಈ ಈಕ್ವಿಟಿಯನ್ನು ನಂಬರ್ ಆಫ್ ಟೋಟಲ್ ಶೇರ್ಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಬುಕ್ ವ್ಯಾಲ್ಯೂ ಬರುತ್ತೆ. ವಾಟ್ ಈಸ್ ಬುಕ್ ವ್ಯಾಲ್ಯೂ? ಬುಕ್ ವ್ಯಾಲ್ಯೂ ಅಂದರೆ ಅಕಸ್ಮಾತ್ ನಾಳೆ ಬೆಳಗ್ಗೆ ಕಂಪನಿಯನ್ನು ಮುಚ್ಚಿಬಿಟ್ಟು ಎಲ್ಲ ಶೇರ್ ಹೋಲ್ಡರ್ಸ್ಗೂ ಹಂಚ್ಬಿಡ್ತೀವಿ ಅಂತ ಡಿಸೈಡ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ TCS ಕಂಪನಿಯವರು. ಅಂದರೆ ನಾಳೆ ಬೆಳಗ್ಗೆ ಅದು TCS ಕಂಪನಿಯನ್ನು ಮುಚ್ಚಿಬಿಟ್ಟು ಕಂಪನಿಯ ಈಕ್ವಿಟಿಯನ್ನೆಲ್ಲ ಎಲ್ಲರಿಗೂ ಹಂಚ್ಬಿಡೋಣ ಅಂತ ಡಿಸೈಡ್ ಮಾಡಿದ್ರು ಅಂತ ಇಟ್ಕೊಳ್ಳಿ TCS ಕಂಪನಿಯವರು. ಆಗ ಪ್ರತಿಯೊಬ್ಬ ಶೇರ್ ಹೋಲ್ಡರ್ಗೆ ಪ್ರತಿಯೊಂದು ಶೇರಿಗೆ ಎಷ್ಟು ದುಡ್ಡು ಹೋಗುತ್ತೆ ಅದನ್ನು ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ನೀನು 10 TCS ಶೇರುಗಳನ್ನು ಹೊಂದಿದ್ರೆ 234 × 10 2,340 ರೂಪಾಯಿ ಬರುತ್ತೆ ನಿನಗೆ. ಅಕಸ್ಮಾತ್ ನಾಳೆ ಬೆಳಗ್ಗೆ TCS ಕಂಪ್ನಿ ಮುಚ್ಚಿಬಿಟ್ರೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಬುಕ್ ವ್ಯಾಲ್ಯೂ ಅಂದರೆ ಹಾಗೆ. ಸೊ ಈ ಬುಕ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ನಾವೀಗ ಇಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಟೈಪ್ ಮಾಡಿದರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರುತ್ತೆ 370 ಬಂತು. ಅಂದರೆ 370 crores ಇದೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ನಾವೀಗ ಏನು ಮಾಡಬೇಕು, ರಿಸರ್ವ್ಸ್ ಪ್ಲಸ್ ಶೇರ್ ಕ್ಯಾಪಿಟಲ್ ದುಡ್ಡನ್ನು 370 crores ಇಂದ ಡಿವೈಡ್ ಮಾಡಬೇಕು. ಸೊ 86,433 ಕೋಟಿ ರಿಸರ್ವ್ಸ್ ಪ್ಲಸ್ ಶೇರ್ ಕ್ಯಾಪಿಟಲ್ ಆಯಿತು, ಡಿವೈಡೆಡ್ ಬೈ 370 ಕೋಟಿ ನಂಬರ್ ಆಫ್ ಶೇರ್ಸ್ ಎಷ್ಟಾಯಿತು, 233 ರೂಪೀಸ್ 60 ಪೈಸಾ ಬಂತು. ಏನಿದೆ ಬುಕ್ ವ್ಯಾಲ್ಯೂ, 234 ರೂಪೀಸ್ ಇದೆ. ರೌಂಡ್ ಆಫ್ ಮಾಡಿದ್ದಾರೆ ಅವರು, 60 ಪೈಸಾ ಏನು ಹಾಕೋದು ಅಂತ.
ಸೊ ಗೊತ್ತಾಯ್ತಲ್ಲ. ಸೊ ನಮಗೆ ಬುಕ್ ವ್ಯಾಲ್ಯೂ ಅಂದರೆ ಏನು ಅಂತ ಗೊತ್ತಾಯಿತು, ರಿಸರ್ವ್ಸ್ ಅಂದರೆ ಏನು ಅಂತ ಗೊತ್ತಾಯಿತು, ಶೇರ್ ಕ್ಯಾಪಿಟಲ್ ಅಂದರೆ ಏನು ಅಂತ ಗೊತ್ತಾಯಿತು. ಬ್ಯಾಲೆನ್ಸ್ ಶೀಟ್ನ ಮುಂದುವರಿದ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.